Hallelujah. Hallelujah. Greet you all in the precious name of our Lord and Savior Jesus Christ. ರಕ್ಷಕನು ಒಡೆಯನಾಗಿರುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. So Saturdays I have started a new subject about answered prayer. ಶನಿವಾರ ದಿನದಲ್ಲಿ ನಾನು ಹೊಸ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೇನೆ, ಉತ್ತರಿಸಲ್ಪಟ್ಟಂತ ಪ್ರಾರ್ಥನೆ. Every prayer we are supposed to receive the answer. ನಾವು ಪ್ರತಿಯೊಂದು ಪ್ರಾರ್ಥನೆಗೆ ನಮಗೆ ಉತ್ತರ ದೊರಕಬೇಕು. Hallelujah. 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 That is very important. ಅದು ಬಹಳ ಮುಖ್ಯ. You know, here for this there are two things are involved. ಈ ವಿಷಯದಲ್ಲಿ ಎರಡು ಸಂಗತಿಗಳಿವೆ. God has a role to play. ದೇವರಿಗೆ ಮಾಡಲಿಕ್ಕೆ ಒಂದು ಭಾಗ ಇದೆ. And you have a part to play. ನಿಮಗೂ ಕೂಡ ಒಂದು ಭಾಗ ಇದೆ. God will never fail. ದೇವರು ಎಂದಿಗೂ ಸೋತು ಹೋಗುವುದಿಲ್ಲ. Hallelujah. God's part is perfect. He has done by sending His own Son. He died on the cross. They buried Him. He is resurrected. ದೇವರ ಕಾರ್ಯಗಳು, ದೇವರ ಭಾಗವು ಸಂಪೂರ್ಣವಾಗಿದೆ. ಅದನ್ನು ಸಂಪೂರ್ಣವಾಗಿ ಮಾಡಿದ್ದಾನೆ. ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿ ಆತನು ಶಿಲುಬೆಯಲ್ಲಿ ಸತ್ತನು, ಆತನು ಹೂಣಿಟ್ಟರು ಮತ್ತು ಆತನ ಪುನರುತ್ಥಾನ ಹೊಂದಿ ಆತನ ಕಾರ್ಯಗಳನ್ನು ಮುಗಿಸಿದನು. His work is perfect. ಆತನ ಕಾರ್ಯಗಳು ಪರಿಪೂರ್ಣವಾದದ್ದು. Now we have a part to perform. ಈಗ ನಮ್ಮದು ಒಂದು ಭಾಗ ಇದೆ. Mistakes always happens from our part. ತಪ್ಪುಗಳು ಯಾವಾಗಲೂ ನಮ್ಮಿಂದಲೇ ಆಗ್ತದೆ. Amen. Tell your neighbor, you have a role to play. ನಿಮ್ಮ ಪಕ್ಕದವರಿಗೆ ನಿಮಗೂ ಒಂದು ಪಾತ್ರ ಇದೆ. You should not think He is a God. God, whatever He wants, He will do it. ನೀವು ಹೇಳ್ಬಾರ್ದು ಆತನ ದೇವರಾಗಿದ್ದಾನೆ, ಆತನಿಗೆ ಏನ್ ಬೇಕೋ ಅದನ್ನು ಮಾಡ್ತಾನೆ. God loves you. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. God created you in His own image. ದೇವರು ನಿಮ್ಮನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾನೆ. He gives respect for you. ಆತನು ನಿಮಗೆ ಗೌರವವನ್ನು ಕೊಡುತ್ತಾನೆ. That is why He wants you to play a part. ಅದಕ್ಕಾಗಿ ಆತನು ಬಯಸ್ತಾನೆ ನೀವು ನಿಮ್ಮ ಪಾತ್ರವನ್ನು ವಹಿಸಬೇಕು. Turn your Bible to Gospel according to John. ನಿಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆಗೆ ತಿರುಗಿಸಿರಿ. 15th chapter. 15ನೇ ಅಧ್ಯಾಯ verse 7. 7ನೇ ವಚನ. John 15:7. ಯೋಹಾನ 15 7ನೇ ವಚನ. If ye abide in me, and my words abide in you, you shall ask what you will, and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದುದನ್ನು ಬೇಡಿಕೊಳ್ಳಿರಿ, ನಿಮಗೆ ಅದು ದೊರೆಯುವುದು. Last week we said the word you comes again and again, again and again, again and again. ಕಳೆದ ವಾರ ನಾನು ನಿಮಗೆ ಹೇಳಿದ್ದೇನೆ, ನೀವು ಎಂಬ ಶಬ್ದವು ಪದೇ ಪದೇ ಮತ್ತೆ ಮತ್ತೆ ತಿರುಗಿ ಬರ್ತಾ ಇದೆ. So you are an important person. ನೀನು ಬಹಳ ಮುಖ್ಯವಾದಂತ ವ್ಯಕ್ತಿಯಾಗಿದ್ದಿ. You only should pray. ನೀನೇ ಪ್ರಾರ್ಥಿಸಬೇಕು. Hallelujah. Hallelujah. Always we want somebody to do for us. ಯಾವಾಗ ನಾವು ಬಯಸ್ತೇವೆ ಇನ್ನೊಬ್ಬ ನಮಗೋಸ್ಕರ ಏನಾದ್ರೂ ಮಾಡಬೇಕು. Any work if somebody does it will be good. ನಾವು ಅನ್ಕೊಳ್ತೀವಿ ಯಾವುದಾದ್ರು ಕೆಲಸ ಇನ್ನೊಬ್ರು ಮಾಡಿದ್ರೆ ಚೆನ್ನಾಗಿರ್ತದೆ. So we think prayer also somebody should do for us. ಹಾಗಾಗಿ ನಾವು ಯೋಚಿಸ್ತೇವೆ ಪ್ರಾರ್ಥನೆ ಕೂಡ ಇನ್ನೊಬ್ಬರೇ ಮಾಡಬೇಕು. Are you with me? ನೀವು ನಮ್ಮೊಂದಿಗಿದ್ದೀರಾ? Come here. Do you feel somebody should do work for you? ನಿಮಗೆ ಅನಿಸ್ತದೆ ಯಾರಾದ್ರೂ ನಿಮಗೋಸ್ಕರ ಕೆಲಸ ಮಾಡಬೇಕು? Somebody cooks, it will be better. ನೀವು ಅನ್ಸ್ಬೋದು ನಿಮ್ಗೆ ಯಾರಾದ್ರೂ ಅಡಿಗೆ ಮಾಡಿದ್ರೆ ಚೆನ್ನಾಗಿರ್ತದೆ. Somebody goes and this is my work. Always you want somebody to do. ಯಾವಾಗಲೂ ನಾವು ಬಯಸ್ತೇವೆ ಇನ್ನೊಬ್ಬರು ನಮ್ಮ ಕೆಲಸವನ್ನು ಮಾಡಬೇಕು. All should serve me. ಎಲ್ಲರೂ ನನ್ನ ಸೇವೆ ಮಾಡಬೇಕು. And I should do nothing. ನಾನೇನು ಮಾಡ್ಲಿಕ್ಕಿಲ್ಲ. And because we are so selfish, ನಾವೆಷ್ಟು ಸ್ವಾರ್ಥಿಗಳಾಗಿದೆ ಅಂದ್ರೆ now we think prayer also somebody should do. ಹಾಗಾಗಿ ಪ್ರಾರ್ಥನೆ ಕೂಡ ಇನ್ನೊಬ್ರು ಮಾಡಬೇಕು. Somebody should do prayer, it will be good. ಇನ್ನೊಬ್ರು ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರ್ತದೆ. That is why very busy in calling all prayer towers and sending offering. ಹಾಗಾಗಿ ನಾವು ಎಲ್ಲ ಪ್ರೇಯರ್ ಟವರ್ಸ್ ಗಳಿಗೆ ಫೋನ್ ಮಾಡಿ ಅವರಿಗೆ ಕಾಣಿಕೆ ಕೊಡುವುದರಲ್ಲಿ ವ್ಯಸ್ತರಾಗಿದ್ದೇವೆ. But God's method is different. ಆದರೆ ದೇವರ ವಿಧಾನ ಅದು ಬೇರೆಯಾಗಿದೆ. If you abide in me, ಆತನಲ್ಲಿ ನಾವು ನೆಲೆಗೊಂಡಿದ್ದರೆ, when you are born again, He abides in you. ನಾವು ಯಾವಾಗ ತಿರುಗಿ ಹುಟ್ಟಿದ್ದೇವೆ, you abide in Him. ನಾವು ಯಾವಾಗ ತಿರುಗಿ ಹುಟ್ಟಿದ್ದೇವೆ ಆಗಲೇ ನಾವು ಆತನೇ ನೆಲೆಗೊಂಡಿದ್ದೇವೆ. And my words abide in you. ಮತ್ತೆ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. This is very important. ಇದು ಬಹಳ ಮುಖ್ಯ. The promises of God should abide in us. ದೇವರ ವಾಗ್ದಾನಗಳು ನಮ್ಮಲ್ಲಿ ನೆಲೆಗೊಂಡಿರಬೇಕು. You want to have 100% success in prayer life? ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ 100% ನಿಮಗೆ ಯಶಸ್ಸನ್ನು ಕಾಣಬೇಕಾ? Do you want all your prayers to be answered? ನಿಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಬೇಕಾ? Kannada. His word
should abide in you. ಆತನ ಮಾತುಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. Promises of God should be in your heart. ದೇವರ ವಾಗ್ದಾನಗಳು ನಿಮ್ಮ ಹೃದಯದಲ್ಲಿ ಇರಬೇಕು. Then you shall ask what you will, and it shall be done unto you. ನಂತರ ನಿಮಗೆ ಬೇಕಾದುದನ್ನು ನೀವು ಕೇಳಬಹುದು, ಅದು ನಿಮಗೆ ದೊರೆಯುತ್ತದೆ. If the promises of God is there in your heart, when you pray, you will pray properly. ದೇವರ ವಾಗ್ದಾನಗಳು ನಿಮ್ಮ ಹೃದಯದಲ್ಲಿದ್ದರೆ ನೀವು ಪ್ರಾರ್ಥಿಸುವಾಗ ಸರಿಯಾದ ರೀತಿಯಲ್ಲಿ ಪ್ರಾರ್ಥಿಸ್ತೀರಿ. Your prayer will be in line with the word of God. ನಿಮ್ಮ ಪ್ರಾರ್ಥನೆಯು ಅದು ವಾಕ್ಯಕ್ಕೆ ಅನುಗುಣವಾಗಿ ಇರ್ತದೆ. Always we should pray in line with the word of God. ಯಾವಾಗಲೂ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯು ಅದು ವಾಕ್ಯದ ಅನುಗುಣವಾಗಿ ಇರಬೇಕು. Amen. ಆಮೆನ್. Then verse 8. 8ನೇ ವಚನ. Herein is my Father glorified, that you bear much fruit, so shall ye be my disciples. ನೀವು ಬಹಳ ಫಲವನ್ನು ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು, ಹೀಗೆ ನೀವು ನನ್ನ ಶಿಷ್ಯರಾಗಿರುವಿರಿ. Herein is my Father glorified. ಇದರ ಮೂಲಕ ತಂದೆಗೆ ಮಹಿಮೆ ಉಂಟಾಗ್ತದೆ. So this shows God is interested in answering our prayers. ಇದು ತೋರಿಸ್ತದೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದರಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ. More than me, he is interested. ನಮಗಿಂತ ಆತನು ಆಸಕ್ತಿ More ಉಳ್ಳವನಾಗಿದ್ದಾನೆ. than you, he is interested. ನಿಮ್ಮಕ್ಕಿಂತ ಹೆಚ್ಚಾಗಿ ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. 1,000 times he is interested more than you. 1000 ಪಟ್ಟು ನಿಮಗಿಂತ ಜಾಸ್ತಿ ಆಸಕ್ತಿ ಆತನಿಗೆ ಇದೆ. When you pray, answer come, he is glorified. ನೀವು ಪ್ರಾರ್ಥಿಸಿದಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬಂದರೆ ಆತನಿಗೆ ಮಹಿಮೆ ಉಂಟಾಗ್ತದೆ. Herein is my Father glorified, that you bear much fruit. ತಂದೆಗೆ ಮಹಿಮೆ ಉಂಟಾಗುತ್ತದೆ ನೀವು ಬಹಳ ಫಲ ಕೊಡುವುದರಿಂದ. Bear much fruit means it is not fruit of the spirit which is written in Galatians 5th chapter. ಫಲವನ್ನು ಹೇಳುವಾಗ ಅದು ಗಲಾತ್ಯದಲ್ಲಿ ಬರೆದಂತ ಆತ್ಮನ ಫಲಗಳ ಕುರಿತಾಗಿ ಅಲ್ಲ. Love, joy, peace, don't connect it. ಆನಂದ, ಸಂತೋಷ, ಸಮಾಧಾನ, ಅದಕ್ಕೆ ನೀವು ಅದನ್ನು ಹೋಲಿಸಬೇಡಿ. This simply means you will pray, answer will come. ಇದರ ಅರ್ಥ ಏನಂದ್ರೆ ನೀವು ಪ್ರಾರ್ಥಿಸ್ತೀರಾ, ನಿಮಗೆ ಉತ್ತರ ಸಿಗ್ತದೆ. That again when I say you will pray means you will not ask God, give me. Yeah. ನೀವು ಪ್ರಾರ್ಥಿಸುವಾಗ ಅಂತ ಹೇಳಿದ್ರೆ ನೀವು ನನಗೆ ಕೊಡು 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 ಎಂಬುದಾಗಿ ಅಲ್ಲ. Because God is so good, He has blessed you with all the blessings. ದೇವರು ಎಷ್ಟು ಒಳ್ಳೆಯವನೆಂದರೆ ಆತನು ನಿಮ್ಮನ್ನು ಎಲ್ಲಾ ಆಶೀರ್ವಾದಗಳಿಂದ ಆಶೀರ್ವದಿಸಿದ್ದಾನೆ. It is there in you. ಅದು ನಿಮ್ಮಲ್ಲೇ ಇದೆ. So what this word says is, when the words abide in you, you will release all the blessings in the natural realm. ಈ ವಾಕ್ಯದ ಅರ್ಥ ಏನಂದರೆ ನಿಮ್ಮ ಒಳಗಡೆ ಇರುವಂತಹ ಆಶೀರ್ವಾದಗಳು ನೀವು ಪ್ರಾರ್ಥಿಸಿದಾಗ ಅದು ನೈಸರ್ಗಿಕವಾದ ಲೋಕದಲ್ಲಿ ಕಂಡು ಬರ್ತದೆ. I know some people, very good Christians. ಕೆಲವರು ನನಗೆ ಗೊತ್ತು, ಕ್ರೈಸ್ತರು ನನಗೆ ಗೊತ್ತು, ಒಳ್ಳೆ ಜನರು, good people, ತುಂಬಾ ಒಳ್ಳೆ ಜನರು, God fearing, ದೇವರಿಗೆ ಭಯಪಡುವ ಜನರು. 30 years 40 years they are praying, but they are praying in the religious manner. ಅವರು 30-40 ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದಾರೆ, ಅದು ಧಾರ್ಮಿಕ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. Very religious manner they pray. ಅದು ಧಾರ್ಮಿಕ ರೀತಿಯಲ್ಲಿ ಪ್ರಾರ್ಥಿಸ್ತಾರೆ. And godly prayer, ಅದು ಮತ್ತೆ they think it's a godly prayer, ಅದು ದೇವರಿಗೆ ಅನುಗುಣವಾದಂತ ಪ್ರಾರ್ಥನೆ, but no answer. ಆದ್ರೆ ಉತ್ತರ ಇಲ್ಲ. Hello, are you here? You see, everywhere they'll talk Lord's prayer. ಎಲ್ಲ ಕಡೆ ನಾವು ಪರಲೋಕದ ಪ್ರಾರ್ಥನೆ ಕುರಿತಾಗಿ ಮಾತಾಡ್ತೇವೆ. Yesterday there was one dispute between the neighbors. Both are one is a Christian, one is a Hindu. I went to settle it. ನಿನ್ನೆ ಒಂದು ಜಗಳ ಆಗಿತ್ತು. ಒಬ್ರು ಕ್ರೈಸ್ತರು, ಇನ್ನೊಬ್ಬ ಕ್ರೈಸ್ತರಲ್ಲ, ಅವರ ಒಂದು ವಿಷಯವನ್ನು ಸರಿಪಡಿಸಲಿಕ್ಕೆ ನಾನು ಹೋಗಿದ್ದೆ. Then I told this Christian, pray for him. ನಾ ಕ್ರೈಸ್ತನಿಗೆ ಹೇಳಿದೆ, ಆತನಿಗೋಸ್ಕರ ಪ್ರಾರ್ಥಿಸು. He should pray. ಆತನು ಪ್ರಾರ್ಥಿಸಬೇಕು. Yes or no? ಹೌದಾ ಅಲ್ವಾ? As soon as the prayer finishes, he started Lord's prayer. ಪ್ರಾರ್ಥನೆ ನಂತರ ಆತನು ಪರಲೋಕದ ಪ್ರಾರ್ಥನೆ ಪ್ರಾರಂಭಿಸಿದ. First of all, you are fighting. ಮೊದಲೇ ನೀವು ಜಗಳ ಆಡ್ತಾ ಇದ್ದೀರಾ. I want to stop it. ಅದನ್ನ ನಿಲ್ಲಿಸಬೇಕು. In this you are doing Lord's prayer. ಅದರಲ್ಲಿ ಒಂದು ಕರ್ತನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. Forgive us our debts as we forgive our debtors. ನಾವು ಇತರ ತಪ್ಪುಗಳನ್ನು ಕ್ಷಮಿಸುವ ಹಾಗೆ ನನ್ನ ತಪ್ಪುಗಳನ್ನು ಕ್ಷಮಿಸು. That Lord's prayer has no value only. ಆ ಕರ್ತನ ಪರಲೋಕದ ಪ್ರಾರ್ಥನೆಗೆ ಒಂದು ಅರ್ಥನೇ ಇಲ್ಲ. Let me explain later. ಅದನ್ನ ನಂತರ ವಿವರಿಸ್ತೀನಿ. In the religious manner, when you just keep on praying, nothing will happen. ಧಾರ್ಮಿಕ ರೀತಿಯಲ್ಲಿ ನೀವು ಪ್ರಾರ್ಥಿಸಿದ ಹೋದ್ರೆ ಅದಕ್ಕೆ ಯಾವುದು ಫಲ ಸಿಗುವುದಿಲ್ಲ. When the word of God abides in us, ಯಾವಾಗ ದೇವರ ವಾಕ್ಯವು ನಿಮ್ಮ ನೆಲೆಗೊಂಡಿರ್ತದೋ, when we pray, ನಾವು ಪ್ರಾರ್ಥಿಸಿದಾಗ answer will come, ಉತ್ತರ ಬರ್ತದೆ, Father will be glorified. ತಂದೆಗೆ ಮಹಿಮೆ ಉಂಟಾಗ್ತದೆ. Hallelujah. Hallelujah. 100% answer for prayers. 100% ನಮಗೆ ಆ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. 100% successful. 100% ಯಶಸ್ವಾಗಿರ್ತದೆ. 100% Father is glorified in you.
100% ನಮ್ಮ ಪರಲೋಕದ ತಂದೆಗೆ ಮಹಿಮೆ ಉಂಟಾಗುತ್ತೆ ನಮ್ಮ ಮೂಲಕ. Hello. Have you ever seen the advertisement 100% success? ನಿಮ್ಗೆ ಯಾವಾಗಾದ್ರೂ ಅದು ಅಡ್ವರ್ಟೈಸ್ ನೋಡಿದ್ರೆ 100% ಅಂತ ಬರ್ತದೆ? ಎಲ್ಲಿ ನೋಡಿದ್ರಿ? ಟ್ಯುಟೋರಿಯಲ್ಸ್ ಗಳಲ್ಲಿ 100% pass. 100% ಪಾಸ್. How much rush goes there? ಎಷ್ಟೊಂದು ಗುಂಪಾಚದಲ್ಲಿ ಹೋಗ್ತಾರೆ. Because they know if they go they will pass. ಯಾಕಂದ್ರೆ ಅಲ್ಲಿ ಹೋದ್ರೆ ಅವ್ರಿಗೆ ಗೊತ್ತು ಅವ್ರು ಪಾಸ್ ಆಗ್ತಾರೆ. Because 100% attracts them. ಅದು 100% ಅದು ಅವರಿಗೆ ಆಕರ್ಷಣೆ ಮಾಡ್ತದೆ. I'm talking about 100%. All your prayers will be answered. ನಾನು ಹೇಳೋದಂದ್ರೆ 100% ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. When it happens, ಅದು ಆದಾಗ 100% God the Father is glorified. ಮತ್ತೆ 100% ಪರಲೋಕ ತಂದೆಗೆ ಅದು ಮಹಿಮೆ ತರುತ್ತದೆ. So what is a glory? ಹಾಗಾದ್ರೆ ಮಹಿಮೆ ಅಂದರೆ ಏನು? Glorified means what? ಮಹಿಮೆ ಉಳ್ಳದಂದ್ರೆ ಏನು? Glory means it is not some emotional experience. ಇದು ಮಹಿಮೆ ಅಂತ ಹೇಳಿದ್ರೆ ಭಾವಾತ್ಮಕವಾದಂತ ಒಂದು ಭಾವನೆ ಅಲ್ಲ. It is not some feeling. ಅದು ಒಂದು ಭಾವನೆ ಅಲ್ಲ. I felt like that. That is not glory. ಈ ತರವಾದಂತ ನಮಗೆ ಅನಿಸುವುದು ಅದು ಮಹಿಮೆ ಅಲ್ಲ. Glory is not falling. ಅದು ಮಹಿಮೆ ಅಂತ ಹೇಳಿದ್ರೆ ನಾವು ಬೀಳುವುದಲ್ಲ. Falling is okay. ಅದು ಬೀಳುವುದು ಪರವಾಗಿಲ್ಲ. You should not say only that is glory. ಅದೇ ಬೀಳುವುದು ಮಾತ್ರ ಮಹಿಮೆ ಅಂತ ನಾವು ತಿಳ್ಕೊಬಾರದು. Glory means it reveals the true nature of God. ಮಹಿಮೆ ಅಂದ್ರೆ ದೇವರ ನಿಜ ಸ್ವಭಾವವನ್ನು ತೋರಿಸ್ತದೆ. Something is beautiful, we say it shows its glory, we tell. ಯಾವುದು ಸುಂದರವಾಗಿ ನಾವು ಹೇಳ್ತೇವೆ ಅದು ಅದರ ಮಹಿಮೆಯನ್ನು ತೋರಿಸ್ತಾ ಇದೆ. Last week I was sharing, Bible says women is the glory of man. ಕಳೆದ ವಾರ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ತ್ರೀಯು ಪುರುಷನ ಮಹಿಮೆಯಾಗಿದೆ. Means what? ಅರ್ಥ ಏನು? It shows the true nature of a man. ಅಂದ್ರೆ ಸ್ತ್ರೀಯ ಮೂಲಕ ಪತಿಯ ನಿಜವಾದ ಸ್ವರೂಪ ತೋರಿಸ್ತದೆ. You will know what type of husband he is. ನಿಮಗೆ ಗೊತ್ತಾಗ್ತದೆ ಯಾವ ತರವಾದ ಗಂಡನಾಗಿದ್ದಾನೆ. If she is happy, ಅವಳು ಖುಷಿಯಾಗಿದ್ರೆ, if she is joyful, ಅವಳು ತುಂಬಾ ಆನಂದದಿಂದಿದ್ರೆ, she is healthy, ಅವಳು ಆರೋಗ್ಯದಿಂದ ಇದ್ರೆ, then that guy is taking care. ಹಾಗಾದ್ರೆ ಆತನ ಗಂಡ ಅವಳು ಚೆನ್ನಾಗಿ ನೋಡ್ಕೊಳ್ತಾನೆ. That's very important. After marriage he should take care. She should become better and better. ಹಾಗಾಗಿ ಮದುವೆ ನಂತರ ಅವಳು ಚೆನ್ನಾಗಿ ನೋಡ್ಕೋಬೇಕು. ಮೊದಲಿಗಿಂತ ಅವಳು ಉತ್ತಮವಾಗಿ ಕಾಣಬೇಕು. Sometimes if her face keeps on changing, ಆಗಾಗ ಅವಳ ಮುಖಭಾವನೆ ಬದಲಾಗ್ತಾ ಇದ್ರೆ, she becomes sad means he is not taking care. ಅವಳು ತುಂಬಾ ದುಃಖ ಕಾಣ್ತಾ ಇದ್ರೆ ಅಂದ್ರೆ ಸರಿಯಾಗಿ ಅವಳು ಕೇರ್ ಮಾಡ್ತಾ ಇಲ್ಲ. When you are happy, ಯಾವಾಗ ನೀವು ಖುಷಿಯಾಗಿರ್ತೀರೋ, when you are blessed, ನೀವು ಆಶೀರ್ವಾದ ಹೊಂದಿರ್ತೀರೋ, when you are well taken care of, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ your Father is glorified. ನಿಮ್ಮ ತಂದೆಗೆ ಮಹಿಮೆ ಉಂಟಾಗ್ತದೆ. Hallelujah. Hallelujah. That is what, okay, we will read Acts 1:8. ನಾವು ಅಪೊಸ್ತಲರ ಕೃತ್ಯ 1:8 ಓದುವ. We give so many interpretation for this. ಇದಕ್ಕೆ ಅನೇಕವಾದಂತ ಅರ್ಥಗಳು ನಾವು ಕೊಡ್ತೇವೆ. ಅಪೊಸ್ತಲರ ಕೃತ್ಯ 1:8. But you shall receive power after that the Holy Ghost is come upon you. You shall be witnesses unto me both in Jerusalem and in all Judea and in Samaria and to the uttermost part of the earth. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ. ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದನು. What did Jesus say here? ಯೇಸು ಸ್ವಾಮಿ ಏನು ಹೇಳಿದನು? You will go and tell them, you will go and witness, or you will be a witness. ನೀವು ಹೋಗಿ ಸಾಕ್ಷಿಗಳಾಗ್ತೀರಾ ಅಥವಾ ನೀವೇ You ಸಾಕ್ಷಿಗಳಾಗ್ತೀರಾ? will go and tell the testimony, ನೀವು ಹೋಗಿ ಸಾಕ್ಷಿನ ಹೇಳ್ತೀರಾ or you will be a testimony. ಅದು ನೀವೇ ಒಂದು ಸಾಕ್ಷಿಯಾಗಿರ್ತೀರಾ? ಏನು ಬರೆದು ನೀವೇ. It is not about talking. ಅದು ಮಾತನಾಡುವುದಲ್ಲ. It is not about telling testimony. ಅದು ಸಾಕ್ಷಿ ಹೇಳುವುದಲ್ಲ. It is good to give testimony. You should testify. ನೀವು ಸಾಕ್ಷಿ ಹೇಳೋದು ಒಳ್ಳೆಯದು, ನೀವು ಸಾಕ್ಷಿ ಹೇಳಲೇಬೇಕು. But people should look at your life. Your life should be a testimony. ಜನರು ನಿಮ್ಮ ಜೀವಿತವನ್ನು ನೋಡಬೇಕು. ನಿಮ್ಮ ಜೀವಿತವೇ ಒಂದು ಸಾಕ್ಷಿಯಾಗಿರಬೇಕು. How your life becomes testimony? ಹೇಗೆ ನಿಮ್ಮ ಜೀವಿತ ಒಂದು ಸಾಕ್ಷಿಯಾಗಿರುತ್ತದೆ? They observe you when you accept Jesus. ಅವರು ನಮ್ಮನ್ನು ನೋಡ್ತಾರೆ ಯಾವಾಗ ನಾವು ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡಿದ್ದೇವೆ. Now they see you taking Bible and going to church. ಈಗ ಅವ್ರು ನೋಡ್ತಾರೆ ಒಂದು ಬೈಬಲ್ ತೆಗೆದುಕೊಂಡು ನೀವು ಸಭೆಗೆ ಹೋಗ್ತಾ ಇದ್ದೀರಾ. Yes or no? ಹೌದಾ ಅಲ್ವಾ? Then they will observe next what development is happening. ಅವ್ರು ನೋಡ್ತಾರೆ ಮುಂದೆ ಅವ್ರ ಜೀವಿತದಲ್ಲಿ ಹೇಗೆ ಬದಲಾವಣೆಗಳಾಗ್ತದೆ. When you pray, ನೀವು ಪ್ರಾರ್ಥಿಸಿದಾಗ God answers your prayer. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. And blessing is seen. ಮತ್ತೆ ನಿಮ್ಮ ಆಶೀರ್ವಾದ ಕಾಣ್ ಬರ್ತದೆ. Father is glorified. ತಂದೆಗೆ ಮಹಿಮೆ ಉಂಟಾಗ್ತದೆ. You become a witness. ನೀವು ಒಂದು ಸಾಕ್ಷಿ ಆಗ್ತೀರಾ. Every year they are looking at you.
ಎಲ್ಲ ಕಡೆ ನಿಮ್ಮನ್ನು ನೋಡ್ತಾರೆ ಅವರು. Every year. ಪ್ರತಿ ವರ್ಷ ಅವರು ನಿಮ್ಮನ್ನು ನೋಡ್ತಾರೆ. Every year your life is becoming better. ಪ್ರತಿ ವರ್ಷ ನಿಮ್ಮ ಜೀವಿತ ಉತ್ತಮವಾಗ್ತಾನೆ ಇದೆ. 10 years before these people how they were, today you see that God is blessing them, so they are coming up. 10 ವರ್ಷದ ಹಿಂದೆ ಈ ಜನರು ಹೇಗಿದ್ರು, ಈಗ ನೋಡಿ ದೇವರು ಅವರನ್ನು ಆಶೀರ್ವದಿಸ್ತಾನೆ ಇದ್ದಾನೆ. God wants you to do that. ದೇವರು ಬಯಸ್ತಾನೆ ನೀವು ಅದನ್ನು ಮಾಡಬೇಕು. You should pray. ನೀವು ಪ್ರಾರ್ಥಿಸಬೇಕು. All your blessings. Some people say I don't pray for myself, brother, always I pray for others. ಕೆಲವರು ಹೇಳ್ತಾರೆ, ಸಹೋದರ ನನಗೋಸ್ಕರ ಎಂದಿಗೂ ನಾನು ಪ್ರಾರ್ಥಿಸುವುದು ಕೇವಲ ಇನ್ನೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಸರಿಯಾ ತಪ್ಪದು? ಸರಿನಾ? ಸರಿ. ಸ್ವಾಮಿ ಏನು ಕೆಲಸ ಕೊಟ್ಟಿದ್ದಾರೆ ನಿನಗೆ? ನೀ ಪ್ರೇಯರೇ ಮಾಡಬೇಡ, ಬೇರೊಬ್ಬರಿಗೆ ಪ್ರೇಯರ್ ಮಾಡು. ಎನಿವೇರ್ ಗಾಡ್ ಟೋಲ್ಡ್ ಡೋಂಟ್ ಪ್ರೇ ಫಾರ್ ಯೋರ್ಸೆಲ್ಫ್. ಎಲ್ಲಿಯಾದ್ರೂ ದೇವರು ಬರ್ದಿದ್ದಾರಾ ನೀವು ನಿನಗೋಸ್ಕರ ಪ್ರಾರ್ಥನೆ ಮಾಡಬೇಡ ಎಂದು? My words will abide in you. Always will pray for others. Nothing will happen in their life. Everybody will be blessed. ನನ್ನ ವಾಕ್ಯಗಳು ನಿನ್ನ ನೆಲೆಗೊಡ್ತದೆ. ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸು, ನಿನಗೆ ಏನು ಉದ್ಧಾರ ಆಗಲ್ಲ. ಅದು ಎಲ್ಲಿಂದ? ಅದು ಸೂಪರ್ ಸ್ಪಿರಿಚುವಲ್ ಪೀಪಲ್ they get it, I don't know. ಅದು ಬಹಳ ಆತ್ಮಿಕವಾದ ಜನರಿಗೆ ಅದು ಎಲ್ಲಿಂದ ಸಿಗ್ತದೆ ನನಗೆ ಗೊತ್ತಿಲ್ಲ. Your prayer, your need, you can't tell outside. Only you should pray. ನಿಮ್ಮ ಅಗತ್ಯಗಳು, ನಿಮ್ಮ ಅವಶ್ಯಕತೆಗಳನ್ನು ಹೊರಗಡೆ ಹೇಳಿಕ್ಕಾಗಲ್ಲ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. God wants every individual to pray. ದೇವರು ಬಯಸ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಾರ್ಥನೆ ಮಾಡಬೇಕು. There is no need to pray for others. You can teach them how to pray. Make them to pray is better. ನೀವು ಅವರಿಗೆ ಕಲಿಸಿಕೊಡ್ಬೇಕು ಪ್ರಾರ್ಥನೆ ಹೇಗೆ ಮಾಡೋದು, ಮತ್ತು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. You should not tell them you come I will pray. ನೀವು ಹೇಳ್ಬಾರ್ದು ನೀನ್ ಬಾ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. I never say people I will pray God will bless you. I will never tell. ನಾನು ಎಂದಿಗೂ ಜನರಿಗೆ ಹೇಳುವುದಿಲ್ಲ ನಾನು ಪ್ರಾರ್ಥಿಸುತ್ತೇನೆ ಎಂದು ನೀವು ಬಾ ಎಂಬುದಾಗಿ. You should pray. ನೀನು ಪ್ರಾರ್ಥಿಸಬೇಕು. You should pray. ನಿಮ್ಮ ಪಕ್ಕದವರಿಗೆ ಹೇಳಿ ನೀನೇ ಪ್ರಾರ್ಥಿಸಬೇಕು. For your need who will pray? ನಿಮ್ಮ ಅವಶ್ಯಕತೆಗಳಿಗೋಸ್ಕರ ಯಾರು ಪ್ರಾರ್ಥಿಸ್ತಾರೆ? ಮಾಡಲಪ್ಪ, ನಾನು ಸೆಲ್ಫಿಶ್ ಇಲ್ಲ. ನಾನು ಸ್ವಾರ್ಥಿ ಅಲ್ಲಪ್ಪ, ನಾನು ಮಾಡುದೇ ಇಲ್ಲ. You should pray. ಇಲ್ಲ, that is not selfishness. ಅದು ಸ್ವಾರ್ಥತನ ಅಲ್ಲ. Not praying is a foolishness. ಪ್ರಾರ್ಥನೆ ಮಾಡದೇ ಇರುವುದು ಮೂರ್ಖತನವಾಗಿದೆ. Because things will not change. ಯಾಕಂದ್ರೆ ಸ್ಥಿತಿಗಳು ಬದಲಾಗುವುದಿಲ್ಲ. You will be like that only. ನೀವು ಹಾಗೇನೇ ಇರ್ತೀರಾ. Then your neighbor will tell what is the difference between you and me. ಮತ್ತೆ ನಿಮ್ಮ ನೆರೆಯವನು ಹೇಳ್ತಾನೆ ನಿನಗೂ ಮತ್ತು ನನಗೆ ಏನು ವ್ಯತ್ಯಾಸ? What is the difference? I am also same, you are also same. ನಾನು ಹಾಗಿದ್ದು ನೀನು ಸಹ ಹಾಗೆ. Then why you are following this God? ಮತ್ತೆ ನೀ ಯಾಕೆ ಈ ದೇವರನ್ನು ಹಿಂಬಾಲಿಸ್ತಾ ಇದೀಯಾ? Yes or no? ಹೌದಾ ಅಲ್ವಾ? Yes or no? ಹೌದಾ ಅಲ್ವಾ? You should pray. ನೀವು ಪ್ರಾರ್ಥಿಸಬೇಕು. You should pray for your health. ನಿಮ್ಮ ಆರೋಗ್ಯಕ್ಕೋಸ್ಕರ You should ಪ್ರಾರ್ಥಿಸಬೇಕು. pray for wealth. ನಿಮ್ಮ ಸಮೃದ್ಧಿಗೋಸ್ಕರ You should pray ಪ್ರಾರ್ಥಿಸಬೇಕು. for education. ನಿಮ್ಮ ಶಿಕ್ಷಣಗೋಸ್ಕರ You should ಪ್ರಾರ್ಥಿಸಬೇಕು. pray for job. ನಿಮ್ಮ ಉದ್ಯೋಗಕ್ಕೋಸ್ಕರ Marriage, ಪ್ರಾರ್ಥಿಸಬೇಕು. children, all these things you should ಮದುವೆ pray. ಮತ್ತು ಮಕ್ಕಳಿಗೋಸ್ಕರ ಇವೆಲ್ಲಗೋಸ್ಕರ ನೀವು ಪ್ರಾರ್ಥಿಸಬೇಕು. How you should pray? ಹೇಗೆ ಪ್ರಾರ್ಥಿಸಬೇಕು? Let the word of God abide in you. ದೇವರ ವಾಕ್ಯಗಳು ನಿಮ್ಮ ನೆಲೆಗೊಂಡಿರಲಿ. Keep the promise of God in the heart. ದೇವರ ವಾಗ್ದಾನಗಳು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. And when you pray, ನೀವು ಪ್ರಾರ್ಥಿಸುವಾಗ answer will come. ಉತ್ತರ ಬರ್ತದೆ. Your life will be beautiful. ನಿಮ್ಮ ಜೀವಿತವು ಸುಂದರವಾಗಿರ್ತದೆ. Psalms 1st chapter. ಕೀರ್ತನೆಗಳು 1ನೇ ಅಧ್ಯಾಯ verse 3. 3ನೇ ವಚನ. ಕೀರ್ತನೆ 1:3. And he shall be like a tree planted by the rivers of water, that bringeth forth his fruit in his season. His leaf also shall not wither. Whatsoever he does shall prosper. ಅವನು ತನ್ನ ಕಾಲದಲ್ಲಿ ತನ್ನ ಫಲ ಕೊಡುವಂತ, ಎಲೆ ಬಾಡದಂತ, ನೀರಿನ ಹೊಳೆಗಳ ಬಳಿಯಲ್ಲಿ ನೆಡಲ್ಪಟ್ಟಂತ ಮರದ ಹಾಗಿರುವನು. ಅವನು ಮಾಡುವುದೆಲ್ಲವೂ ಸಫಲವಾಗುವುದು. This is talking about man who is blessed by God. ಇದು ಒಬ್ಬ ಮನುಷ್ಯ ದೇವನ ಆಶೀರ್ವದಿಸಲ್ಪಟ್ಟ ಮನುಷ್ಯನ ಕುರಿತಾಗಿ ಮಾತಾಡ್ತಾನೆ. Who meditates the word of God day and night. ಯಾರು ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನಿಸ್ತಾನೋ. Whatever his hand does shall prosper. ಆತನ ಕೈಗಳು ಮಾಡುವ ಪ್ರತಿಯೊಂದು ಕಾರ್ಯಗಳು ಅದು ಆಶೀರ್ವದಿಸಲ್ಪಡುತ್ತದೆ. Hallelujah. That's enough. If whatever your hand does, if it prospers, enough. That is a testimony. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸಕ್ಕೂ ಸಫಲವಾದ ಅದೇ ಸಾಕು, ಅದೇ ಒಂದು ಸಾಕ್ಷಿ ಆಗ್ತದೆ. No need to tell. ಅದು ಹೇಳುವುದು ಅವಶ್ಯಕತೆ ಇಲ್ಲ. People will see with their eyes. ಜನರು ತಮ್ಮ ಕಣ್ಣುಗಳಿಂದಲೇ ಅದನ್ನು ನೋಡ್ತಾರೆ. When they see with their eyes, ಅವರು ತಮ್ಮ ಕಣ್ಣುಗಳಿಂದ ನೋಡುವಾಗ who is glorified? ಯಾರಿಗೆ ಮಹಿಮೆ ಉಂಟಾಗ್ತದೆ? ಯಾರಿಗೆ? Hallelujah. God the Father is glorified. ತಂದೆಯ ದೇವರಿಗೆ ಮಹಿಮೆ ಉಂಟಾಗ್ತದೆ. Now one thing you have to analyze yourself. You have to check. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. Am I really moving forward day by day in my life? ನನ್ನ ಜೀವಿತ ದಿನ ನಾನು ಮುಂದೆ ಹೋಗ್ತಾ ಇದ್ದೀನಾ? Am I really prospering? ನಾನು ಸಮೃದ್ಧಿಯಾಗಿ ಬೆಳೀತಾ ಇದ್ದೀನಾ? What about my health? Is it improving? ನನ್ನ ಆರೋಗ್ಯದ ಕುರಿತಾಗಿ ಅದು ಏನಾದರೂ ಉತ್ತಮವಾಗಿ ಕಾಣ್ತಾ ಇದೆಯಾ? Am I doing anything better in ministry? ನನ್ನ ಸೇವೆಯಲ್ಲಿ ಏನಾದರೂ ಉತ್ತಮವಾಗಿರುವುದನ್ನು ಮಾಡ್ತಾ ಇದ್ದೀನಾ? Are you with me? ನೀನು Some ಮುಂದಿದ್ದೀರಾ? people come and tell me,
Once upon a time, no, we did ministry like anything. Hey, now you people nothing. We used to be like a lion. ಕೆಲವು ಜನ ಬಂದ ನಂತರ ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ನಾವ್ ಎಂತ ಸೇವೆ ಮಾಡ್ತಾ ಇದ್ರಿ ಅಂದ್ರೆ ಅಂತ ಸೇವೆಯಿಂದ ನೀವು ಮಾಡ್ಲಿಕ್ಕೆ ಆಗಲ್ಲ. ನಾವು ಮಾಡಿದೆ ಗ್ರೇಟ್. ಅವಾಗ ಗೊತ್ತು, ಅವಾಗ 10 years before, 15 years before, 10-15 ವರ್ಷ ಹಿಂದೆ. I said, okay, what you are doing now? ಅವಾಗ ಮಾಡಿದ್ವಿಲ್ಲ, that time we did. ಆಗ ನಾವು ಮಾಡಿದೀವಲ್ಲ, that time we were lion. ಆಗ ನಾವು ಸಿಂಹಗಳಂತಿದ್ವಿ. Hello, now what? ಈಗ ಏನು? Now nothing. ಈಗ ಏನು ಇಲ್ಲ. No, that is not life. ಅದು ಜೀವಿತವಲ್ಲ. You know what the Bible says? ಏನು ಸತ್ಯವೇದ ಹೇಳ್ತದೆ ಗೊತ್ತಾ? Somebody talks about past and boast about themselves. ಅದು ಹಳೆದನ್ನೆಲ್ಲ ಹೇಳಿ ಅದರ ಬಗ್ಗೆ ಕೊಚ್ಕೊಳ್ತಾ ಇದೆ, ಅವ್ರ ಕುರಿತಾಗಿ ಏನು ಹೇಳ್ತದೆ ಬೈಬಲ್? Bible says living dog is better than the dead lion. ಜೀವವಾಗಿರುವಂತ ಒಂದು ನಾಯಿ ಸತ್ತಂತ ಸಿಂಹಕ್ಕಿಂತ ಉತ್ತಮವಾಗಿದೆ. ಅವಾಗ ನಾನು ಮಾಡಿದೆ, ಇವಾಗ ಏನ್ ಮಾಡಿದೆ? Living dog is better. ಅಂದ್ರೆ ಜೀವವಿರುವಂತ ನಾಯಿ ಉತ್ತಮ ಎಂದು ಹೇಳ್ತದೆ. In every area of life we should progress. ನಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲಿ ನಾವು ಮುಂದೆ ಹೋಗ್ತಾನೆ ಇರಬೇಕು. How we will progress? ಹೇಗೆ ನಾವು ಪ್ರಗತಿ ಹೊಂದುತ್ತೇವೆ? We will take the promise of God. ನಾವು ದೇವರ ವಾಕ್ಯವನ್ನು ತೆಗೆದುಕೊಳ್ತೇವೆ. We will thank God for the blessing. ನಾವು ದೇವರ ಆಶೀರ್ವಾದಗೋಸ್ಕರ ವಂದನೆ ಸಲ್ಲಿಸುತ್ತೇವೆ. The blessing will be manifested. ಮತ್ತೆ ಆ ಒಂದು ಆಶೀರ್ವಾದಗಳು ಎಲ್ಲರಿಗೂ ಕಂಡು ಬರ್ತದೆ. And Father is glorified. ಅದು ತಂದೆಗೆ ಮಹಿಮೆ ಉಂಟಾಗ್ತದೆ. Hallelujah. Hallelujah. Very simple. ತುಂಬಾ ಸುಲಭ. Very simple it is. ತುಂಬಾ ಸುಲಭ. Now come with me to, and God wants to do it. That's very important. God wants to manifest His glory in every individual's life. ದೇವರು ಬಯಸ್ತಾನೆ ಪ್ರತಿಯೊಬ್ಬರ ಜೀವಿತದಲ್ಲಿ ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ. ಅದೇ ಬಹಳ ಮುಖ್ಯವಾಗಿದೆ. Because He has made a plan. ಯಾಕಂದ್ರೆ ಆತನ ಒಂದು ಯೋಜನೆ ಮಾಡಿಕೊಂಡಿದ್ದಾನೆ. All the blessings He already given you. ಎಲ್ಲಾ ಆಶೀರ್ವಾದಗಳು ಈಗಾಗಲೇ ಆತ ನಿಮಗೆ ಕೊಟ್ಟಿದ್ದಾನೆ. When you don't take it, then it upsets Him. ಯಾವಾಗ ನೀವು ಅದನ್ನು ತೆಗೆದುಕೊಳ್ಳುವುದಿಲ್ಲವೋ ಆತನಿಗೆ ನಿರಾಶೆ ಉಂಟು ಮಾಡ್ತಾನೆ. What I kept, He is not taking. She is not taking. ಏನನ್ನ ನಾನು ಇಟ್ಟಿದ್ದೇನೋ ಆತನ ತೆಗೆದುಕೊಳ್ತಾ ಇಲ್ಲ, ಆಕೆ ತೆಗೆದುಕೊಳ್ತಾ ಇಲ್ಲ. Now come with me to Gospel of John one more time. ಈಗ ತಿರುಗಿ ನಮ್ಮೊಂದಿಗೆ ಯೋಹಾನ ಬರೆದ ಸುವಾರ್ತೆಗೆ ಬನ್ನಿರಿ. 16th chapter. 16ನೇ ಅಧ್ಯಾಯ verse 23. 23ನೇ ವಚನ. 16th chapter verse 23. 16ನೇ ಅಧ್ಯಾಯ. And in that day ye shall ask me nothing. Verily, verily, I say unto you, whatsoever you shall ask the Father in my name, He will give it to you. ಆ ದಿನದಲ್ಲಿ ನೀವು ನನ್ನನ್ನು ಏನೂ ಕೇಳುವುದಿಲ್ಲ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನು ಕೇಳಿಕೊಂಡರೂ ಅದನ್ನು ಆತನು ನಿಮಗೆ ಕೊಡುವನು. Hallelujah. What is the meaning? On that day you will ask me nothing. ಆ ದಿನದಲ್ಲಿ ನೀವು ಏನು ಕೇಳುವುದಿಲ್ಲ ಅಂದ್ರೆ ಅರ್ಥ ಏನು? There is a difference between Old Testament and New Testament. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಇದೆ. In the Old Testament they were praying, God give me, give me, give me. ಹಳೆ ಒಡಂಬಡಿಕೆಯಲ್ಲಿ ಜನರು ಕೊಡು ಕೊಡು ಏನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. On that day means, ಆ ದಿನದಲ್ಲಿ ಅಂದ್ರೆ means after resurrection. ಪುನರುತ್ಥಾನದ ನಂತರ. Whatever you thank the Father in the name of Jesus, it will be done unto you. ಯೇಸು ಕ್ರಿಸ್ತನ ನಾಮ ತಂದೆಗೆ ನೀವು ವಂದಿಸುವಾಗ ಎಲ್ಲ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. That is the meaning. Whatever you shall ask the Father means, you will go and say, Father, I thank you, you have blessed me. ಅದು ಅರ್ಥ ಏನಂದ್ರೆ ನೀವು ಹೋಗಿ ತಂದೆ ನೀನನ್ನು ಆಶೀರ್ವದಿಸಿದ್ಯಾ, ಅದಕ್ಕಾಗಿ ನಿಮಗೆ ವಂದನೆ. What it says, verily, verily, I say unto you. ಅದೇ ಹೇಳ್ತಾ ನಿಜ ನಿಜವಾಗಿ ನಿಮಗೆ ಹೇಳುತ್ತೇನೆ. Shall you tell in Kannada? That is very nice. ನಿಜ ನಿಜವಾಗಿ ಹೇಳುತ್ತೇನೆ. Who told this? ಯಾರು ಹೇಳಿದ್ದನ್ನ? If Jesus tells only, we should believe. ಯೇಸು ಸ್ವಾಮಿ ಹೇಳಿದ್ರೆ ಮಾತ್ರ ನಾವು ನಂಬಬೇಕು. He is not a liar. ಆತನು ಸುಳ್ಳುಗಾರನಲ್ಲ. If you are saying Nija Nijavagi means, what it means? Verily, verily means, you should not doubt. ಅಂದ್ರೆ ನಿಮಗೆ ಸಂಶಯನೇ ಇರಬಾರ್ದು. You can pray. ನೀವು ಪ್ರಾರ್ಥಿಸಬಹುದು. Any issue you can pray. ಯಾವುದೇ ವಿಷಯಗಳಿಗೋಸ್ಕರ ಪ್ರಾರ್ಥಿಸಬಹುದು. When you pray, what happens? ನೀವು ಪ್ರಾರ್ಥಿಸಿದಾಗ ಏನಾಗ್ತದೆ? You will receive. ನೀವು ಹೊಂದಿಕೊಳ್ಳುತ್ತೀರಾ. Hallelujah. Hallelujah. Father in heaven will give it to you. ಪರಲೋಕದ ತಂದೆ ನಿಮಗೆ ಅದನ್ನು ಕೊಡ್ತಾನೆ. Now, the thing is, are we praying? ಈಗ ವಿಷಯ ಏನಂದ್ರೆ ನಾವು ಪ್ರಾರ್ಥಿಸ್ತಾ ಇದ್ದೀವಾ? For what we are praying? ಯಾವುದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ? And what happens after prayer? ಪ್ರಾರ್ಥನೆ ಮಾಡಿದ ನಂತರ ಏನಾಗ್ತದೆ? That is important. ಅದು ಕೂಡ ಮುಖ್ಯ. For example, ಉದಾಹರಣೆಗಾಗಿ, if you ask God, God give me 10 rupees. ನೀವು ದೇವರಿಗೆ ನನಗೆ 10 ರೂಪಾಯಿ ಕೊಡು. And God will give.
ದೇವರು 10 ರೂಪಾಯಿ ಕೊಡ್ತಾನೆ. And you are happy you got 10 rupees. ನಿಮಗೆ ಖುಷಿ ಆಗ್ತದೆ ನನಗೆ 10 ರೂಪಾಯಿ ಸಿಕ್ಕಿದೆ. That is not enough. ಅದು ಸಾಕಾಗಲ್ಲ. Father should be glorified. ತಂದೆಗೆ ಮಹಿಮೆ ಉಂಟಾಗಬೇಕು. Isn't it? 10 ರೂಪಾಯಿ. You tell me who will ask now 10 rupees? ನೀವೇ ಹೇಳಿ, ಯಾರು 10 ರೂಪಾಯಿ ಕೇಳ್ತಾರೆ ಈಗ? Beggars don't take 1 rupee now. ಈಗ ಭಿಕ್ಷುಕರು ಕೂಡ 1 ರೂಪಾಯಿ ತೆಗೆದುಕೊಳ್ಳೋದಿಲ್ಲ. They ask at least 5 rupees. 5 rupees, 10 rupees all which we ask, no? Then it is like begging. ಅವರೀಗ 5 ರೂಪಾಯಿ ಕೇಳ್ತಾರೆ, ನಾವು 5 ರೂಪಾಯಿ 10 ರೂಪಾಯಿ ಕೇಳಿದ್ರೆ ಅದು ಭಿಕ್ಷೆ ಬಿಡುವ ಆಗಿದೆ. God said, why you are asking 10 rupees? ದೇವರು ಹೇಳ್ತಾನೆ, ಯಾಕೆ 10 ರೂಪಾಯಿ ಕೇಳ್ತಾ ಇದೆಯಾ? Silver is mine, gold is mine. ಚಿನ್ನವು ಬೆಳ್ಳಿಯು ನನ್ನದೇ ಆಗಿದೆ. ಬೇಡ ದೇವರೇ, ಸ್ವಲ್ಪ ಕೊಡೋದು ಅವರನ್ನ. We should ask whatever promises he has kept, you should ask. ಯಾವುದೆಲ್ಲ ವಾಗ್ದಾನ ಆತ ಇಟ್ಟಿದ್ದಾನೆ ಅವೆಲ್ಲಗೋಸ್ಕರ ನಾವು ಕೇಳ್ಕೋಬೇಕು. When you ask, ನೀವು ಕೇಳಿಕೊಂಡಾಗ you will be promoted. ನೀವು ಉನ್ನತಕ್ಕೆ ಬರ್ತೀರಾ. You will be lifted up. ನೀವು ಉನ್ನತಕ್ಕೆ ಬರ್ತೀರಾ. You will come out of your loans and debts. ನಿಮ್ಮ ಸಾಲಗಳಿಂದ ನೀವು ಹೊರಗೆ ಬರ್ತೀರಾ. You will come out of sickness. ನೀವು ರೋಗದಿಂದ ಹೊರಗೆ ಬರ್ತೀರಾ. You understand what is prayer? ನಿಮ್ಗೆ ಅರ್ಥ ಆಗ್ತಾ ಇದೆ ಪ್ರಾರ್ಥನೆ ಅಂದ್ರೆ ಏನು? How important is this prayer? ಪ್ರಾರ್ಥನೆ ಎಷ್ಟು ಮುಖ್ಯವಾಗಿದೆ. It will lift you up. ನಿಮಗೆ ಅದು ಉನ್ನತಕ್ಕೆ ತರ್ತದೆ. When you pray, when the answer comes, you will be in a different position. ನೀವು ಪ್ರಾರ್ಥಿಸಿದಾಗ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಇದ್ದಾಗ ನೀವು ಬೇರೆ ಒಂದು ಮಟ್ಟದಲ್ಲಿ Your ಇರ್ತೀರಾ. family will be in a different position. ನಿಮ್ಮ ಕುಟುಂಬ ಕೂಡ ಒಂದು ಉನ್ನತವಾದ ಮಟ್ಟದಲ್ಲಿ ಇರ್ತದೆ. What happens the result? ಏನಾಗ್ತದೆ ಅದರ ಫಲಿತಾಂಶವಾಗಿ? Father is glorified. ತಂದೆಗೆ ಮಹಿಮೆ ಉಂಟಾಗ್ತದೆ. Amen. Amen. Now let's read the next verse. ಈಗ ಇನ್ನೊಂದು ವಚನ ಓದಿಕೊಳ್ಳುವ. Hitherto have you asked nothing in my name, ask and you shall receive, that your joy may be full. ನೀವು ಇದುವರೆಗೂ ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳಲಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. See, this is actually not about you. This is about that period. They have not prayed in the name of Jesus. ಇದು ನಮ್ಮ ಕಾಲವಲ್ಲ, ಆ ಕಾಲವಾಗಿತ್ತು ಯಾವಾಗ ಯೇಸು ಕ್ರಿಸ್ತ ಹೆಸರಿನಲ್ಲಿ ಅವರು ಪ್ರಾರ್ಥಿಸ್ತಾ ಇರಲಿಲ್ಲ. Then after death, burial and resurrection only, they started praying in the name of Jesus. ಯೇಸು ಕ್ರಿಸ್ತನ ಮರಣ, ಹೂಣುವಿಕೆ, ಪುನರುತ್ಥಾನ ನಂತರವೇ ಅವರೆಲ್ಲರೂ ಯೇಸು ಕ್ರಿಸ್ತ ಹೆಸರಲ್ಲಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡಿದರು. So you are not asked in my name. ನೀವು ನನ್ನ ಹೆಸರಲ್ಲಿ ಕೇಳಿಕೊಳ್ಳುವುದಿಲ್ಲ. Now you can ask in my name. ಈಗ ನನ್ನ ಹೆಸರಲ್ಲಿ ನೀವು ಕೇಳಿಕೊಳ್ಳಬಹುದು. You will receive. ನಿಮಗೆ ದೊರೆಯುತ್ತದೆ. What happens? ಏನಾಗ್ತದೆ? Number 1, Father is glorified. ಮೊದಲನೇದಾಗಿ ತಂದೆ ದೇವರಿಗೆ ಮಹಿಮೆ ಉಂಟಾಗ್ತದೆ. Number 2, what happens to you? ಎರಡನೇದಾಗಿ ನಿಮಗೆ ಏನಾಗ್ತದೆ? ಏನಾಗ್ತದೆ? Your joy may be full. ನಿಮ್ಮ ಆನಂದವು ಪರಿಪೂರ್ಣವಾಗ್ತದೆ. Hallelujah. Hallelujah. Every time the prayer is answered, the joy of the Lord is bubbling out. It is full, unspeakable joy, full of glory. ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ನಮ್ಮ ಒಳಗಡೆ ನಮ್ಮ ಖುಷಿಯದು ಹೇಳಲಿಕ್ಕೆ ಆಗದಂತ ಒಂದು ಆನಂದ ಹೊರಗೆ ಬರ್ತದೆ. When here you are so joyful, it will be seen in your face. ಯಾವ ಒಳಗಡೆ ನಾವು ಖುಷಿಯಾಗಿರ್ತೇವೆ ಅದು ನಮ್ಮ ಮುಖದಲ್ಲಿ ಕಂಡು ಬರ್ತದೆ. Yes or no? ಹೌದಾ ಅಲ್ವಾ? Have you ever observed the faces of the people? ನೀವು ಯಾವಾಗ ಜನರ ಮುಖಗಳನ್ನು ನೀವು ನೋಡಿದ್ದೀರಾ? Just observe. ಆಗಾಗ ನೋಡ್ತಾ ಇರಿ. Till next Saturday, observe everybody. ಮುಂದಿನ ಶನಿವಾರ ತನಕ ಎಲ್ಲರ ಮುಖಗಳನ್ನು ಗಮನಿಸ್ತಾ ಇರಿ. Observe whether it is joyful or sad or worried. ನೋಡ್ರಿ ಅವ್ರ ಮುಖದಲ್ಲಿ ದುಃಖ ಇದೆಯಾ, ಸಂತೋಷ ಇದೆಯಾ ಅಥವಾ ಸಮಾಧಾನದಲ್ಲಿ ಇದ್ದಾರೆ. Sometimes our people will do lot of action. ಕೆಲವೊಂದ್ಸಲ ನಮ್ಮ ಜನ ತುಂಬಾ ನಟನೆ ಮಾಡ್ತಾರೆ. For the sake of telling praise the Lord, they will tell. ಹೇಳ್ಬೇಕು ಎಂಬುದಾಗಿ ಅವ್ರು ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾರೆ. Big smile they'll give. ತುಂಬಾ ದೊಡ್ಡ ನಗು ತೋರಿಸ್ತಾರೆ. Next minute serious they'll become. ಮರುಕ್ಷಣವೇ ಅವ್ರು ತುಂಬಾ ಗಂಭೀರವಾಗಿ ತೋರಿಸ್ತಾರೆ. ಆನಂದನೇ ಇಲ್ಲ. And the joy is not full. ಅದು ಪರಿಪೂರ್ಣವಾಗಿ ಇಲ್ಲ. ಇದ್ರೂ ಪರಿಪೂರ್ಣವಾಗಿ. Joy is there in the heart. It is not manifested. ಅದು ಆನಂದ ಒಳಗಡೆ ಇದೆ, ಆದ್ರೂ ಅದು ಹೊರಗೆ ತೋರ್ತಾ ಇಲ್ಲ. Why it is not manifested? ಯಾಕೆ ಅದು ಕಂಡು ಬರ್ತಾ ಇಲ್ಲ? Prayers are not answered. ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿಲ್ಲ. Hallelujah. Hallelujah. When the prayers are answered, wow, joy comes out. ಯಾವಾಗ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಆ ಆನಂದ ಹೊರಗೆ ಬರ್ತದೆ. We should not limit God now. ನಾವು ದೇವರಿಗೆ ಮಿತಿ ಮಾಡಬಾರದು. All the promise of God we should take. ಎಲ್ಲ ವಾಗ್ದಾನಗಳು ತೆಗೆದುಕೊಳ್ಳಬೇಕು. Sometimes for us, no, that what our grandmother says, grandfather says is more important than the word of God. ಕೆಲವೊಮ್ಮೆ ನಮಗೆ ನಮ್ಮ ಅಜ್ಜ ಅಜ್ಜಿ ಏನ್ ಹೇಳ್ತಾರೆ ದೇವರ ವಾಕ್ಯಕ್ಕಿಂತ ಅದೇ ದೊಡ್ಡದಾಗಿರ್ತದೆ. ಅದೇ ಸಾಕಲ್ಲ, ಜಾಸ್ತಿ ಬೇಡ, ಜಾಸ್ತಿ ಯಾಕೆ, ಜಾಸ್ತಿ ಬೇಡ. Like this you heard any time? ಈಗ ಜಾಸ್ತಿ ಬೇಡ ಇಂಥ ಮಾತುಗಳು ಎಂದಾದ್ರೂ ಕೇಳಿದ್ದೀರಾ? Too much if you get, you will forget God. No, too much you should not. ತುಂಬಾ ನಿಮಗೆ ಸಿಕ್ಕರೆ ನೀವು ದೇವರನ್ನೇ ಮರ್ತಾ ಬಿಡ್ತೀರಾ. ಅದಕ್ಕಾಗಿ ತುಂಬಾ ಜಾಸ್ತಿಯನ್ನು ಅಪೇಕ್ಷಿಸಬೇಡ್ರಿ. If you ask more and get more, who is glorified more? ನೀವು ತುಂಬಾ ಕೇಳಿ ಮತ್ತೆ ತುಂಬಾ ಹೊಂದಿಕೊಂಡ್ರೆ ಯಾರಿಗೆ ಮಹಿಮೆ ಉಂಟಾಗ್ತದೆ? ಯಾರಿಗೆ ತುಂಬಾ ಮಹಿಮೆ? ಯಾರಿಗೆ?
God the Father. ತಂದೆಯಾದ Then who will ದೇವರು. have more joy? ಯಾರಿಗೆ ತುಂಬಾ ಆನಂದ ಸಿಗ್ತದೆ? This is Christian life. ಇದು ಕ್ರೈಸ್ತ ಜೀವಿತವಾಗಿದೆ. We will pray, we will receive, and God will be glorified. Again we will pray, we will receive, God will be glorified. We will pray, we will be so busy, all our prayers will be getting answers, and we will not keep quiet. We will find out what is one more promise. No. What is a one more promise in the Bible? Let me take one more promise. ನಾವು ವಾಕ್ಯ ತೆಗೆದುಕೊಳ್ತೀವಿ, ನಾವು ಪ್ರಾರ್ಥಿಸ್ತೇವೆ, ದೇವರ ಉತ್ತರ ಕೊಡ್ತಾನೆ, ಮತ್ತೆ ಪ್ರಾರ್ಥಿಸ್ತೇವೆ, ನಮ್ಗೆ ಉತ್ತರ ಸಿಗ್ತದೆ, ನಾವು ಬಾರಿ ವ್ಯಸ್ತರಾಗಿರ್ತೇವೆ, ಇನ್ನೊಂದು ವಾಗ್ದಾನ ಏನಿದೆ ಯಾವುದಕ್ಕೋಸ್ಕರ ನಾವು ಪ್ರಾರ್ಥಿಸಬಹುದು. When you give testimony, you will tell lot of promises. Promises, no, you will take and say, this is a promise God spoke to me, this is how God blessed me. You can tell. ನೀವು ಸಾಕ್ಷಿ ಹೇಳುವಾಗ ಅದು ಕೂಡ ಹೇಳ್ಬೋದು, ಇದು ವಾಗ್ದಾನ, ನಾನು ಮಾತಾಡೋದು ಈ ವಾಗ್ದಾನ ಪ್ರಾರ್ಥಿಸಿದ್ದೇನೆ, ಹೊಂದಿಕೊಂಡಿದ್ದೇನೆ. Yes or no? ಹೌದಾ ಅಲ್ವಾ? Yes or no? This should be our prayer. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. We should always do this. We should never limit God. ಇದು ಯಾವಾಗಲೂ ಮಾಡ್ತಾ ಇರಬೇಕು, ದೇವರಿಗೆ ಎಂದಿಗೂ ಮಿತಿ ಮಾಡಬಾರದು. I started preaching. ಯಾವಾಗ ನಾನು ಬೋಧನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ, when I started preaching, I didn't have my own cycle. ನಾನು ಪ್ರಚಾರ ಮಾಡಲಿಕ್ಕೆ ಅದು ವಾಕ್ಯ ಹೇಳಿಕೆ ಪ್ರಾರಂಭ ಮಾಡಿದಾಗ ನನ್ನ ಸೈಕಲ್ ಕೂಡ ಇರಲಿಲ್ಲ. Not even one cycle. ಒಂದು ಸೈಕಲ್ ಇರಲಿಲ್ಲ. But people used to laugh at me. ಜನನ ನೋಡಿ ನಗ್ತಿದ್ರು. This fellow doesn't have one cycle. He's talking about prosperity. ಈ ಮನುಷ್ಯನ ಹತ್ರ ಒಂದು ಸೈಕಲ್ ಇಲ್ಲ, ಈತನು ಸಮೃದ್ಧಿ ಬಗ್ಗೆ ಮಾತಾಡ್ತಾನೆ. I said no problem. ಪರವಾಗಿಲ್ಲ. I have the word. ನನಗೆ ವಾಕ್ಯ ಇದೆ. I have the promise. ನನಗೆ ವಾಗ್ದಾನಗಳಿವೆ. I will tell them when I need a two-wheeler, it will come. ನಾನು ಅವರಿಗೆ ಹೇಳಿದೆ, ನನಗೆ ಯಾವಾಗ 2 ಚಕ್ರದ ವಾಹನ ಬೇಕು, ನನಗೆ ಅದು ಬರ್ತದೆ. It will come. ಅದು ಬರ್ತದೆ. Why? His word abides in me. ಯಾಕೆ ಆತನ ವಾಕ್ಯಗಳು ನನ್ನಲ್ಲಿಗೊಂಡಿದೆ. I speak the word. I'm telling you, when the right time, when I need a scooter came. ನನಗೆ ಯಾವಾಗ ಸ್ಕೂಟರ್ ಅವಶ್ಯಕತೆ ಇತ್ತು, ಸ್ಕೂಟರ್ ಪ್ರಾರ್ಥಿಸೋದು ಬಂತು. It came when I need a car came. ಕಾರು ನನಗೆ ಅವಶ್ಯಕತೆ ಇದ್ದಾಗ ಕಾರ್ ಬಂತು. Then the people who laughed at me, they realized this is correct. What he says is correct. ಯಾರು ನನ್ನ ನೋಡಿ ನಗ್ತಾ ಇದ್ರು, ಅವರಿಗೆ ಗೊತ್ತಾಯ್ತು, ಅವರಿಗೆ ಅರಿವಾಯ್ತು, ಇವರು ಮಾಡ್ತಿದ್ರು ಸರಿ. He is taking the word of God and claiming it. ಆತ ದೇವರ ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಘೋಷಿಸ್ತಾ ಇದ್ದಾನೆ. Hallelujah. What do you hear? ಎಲ್ಲಿದ್ದೀರಾ? Now let me show one promise. ಒಂದು ವಾಗ್ದಾನ ನಿಮಗೆ ತೋರಿಸ್ತೀನಿ. This promise we all know it. ಎಲ್ಲರಿಗೂ ನಮಗೆ ಗೊತ್ತುಂಟು. Again and again I'm repeating it. ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ. Turn your Bible to Mark 10th chapter. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ verse 29 and 30. 29-30. And Jesus answered and said, verily I say unto you, there is no man that has left house or a brethren or sisters or father or mother or wife or children or lands for my sake and the gospel, but he shall receive 100-fold now in this time houses and brethren, sister, mothers and children, lands with persecution, and in the world to come eternal life. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ನಿಮಿತ್ತವಾಗಿಯೂ ಸ್ವಾರ್ಥಿ ನಿಮಿತ್ತವಾಗಿಯೂ ಮನೆಯನ್ನಾಗಲಿ, ಸಹೋದರನಾಗಲಿ, ಸಹೋದರಿಯನಾಗಲಿ, ತಂದೆಯನಾಗಲಿ, ತಾಯಿನಾಗಲಿ, ಹೆಂಡತಿಯನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟರೆ ಅವನು ಈಗಿನ ಕಾಲದಲ್ಲಿ ಹಿಂಸೆಗಳ ಸಹಿತವಾಗಿ 100ರಷ್ಟು ಮನೆಗಳನ್ನು, ಸಹೋದರರನ್ನು, ಸಹೋದರಿಯರನ್ನು, ತಾಯಂದಿರನ್ನು, ಮಕ್ಕಳನ್ನು, ಭೂಮಿಯನ್ನು ಹೊಂದುವುದಲ್ಲದೆ ಬರುವ ಲೋಕದಲ್ಲಿ ನಿತ್ಯ ಜೀವವನ್ನು ಹೊಂದುವನು. This is my favorite scripture. ಇದು ನನಗೆ ಬಹಳ ಇಷ್ಟವಾದ ವಚನ. The Lord spoke to me. ದೇವರು ಇದೊಂದು ನನ್ನ ಜೊತೆಗೆ ಮಾತನಾಡಿದ. 30 years before, when I came to Gulbarga, I was crying, God, my mother is there, my brother, sister, everybody is there, but I am coming alone. Why I should go alone? 30 ವರ್ಷ ಹಿಂದೆ ನಾನು ಈ ಗುಲ್ಬರ್ಗ ಪ್ರಾಂತಕ್ಕೆ ಬಂದಾಗ ನಾನು ಅಳ್ತಾ ಇದ್ದೆ, ನನ್ನ ತಂದೆ, ನನ್ನ ಎಲ್ಲ ಅಲ್ಲಿದ್ದ, ನಾನು ಒಬ್ಬನೇ ಮಾತ್ರ ಯಾಕೆ ಇಲ್ಲಿ ಬರಬೇಕು. That day in the train, the Lord spoke to me. ಅದೇ ದಿನ ಟ್ರೈನ್ ಅಲ್ಲಿ ಇದ್ದಾಗ ದೇವರು ನನ್ನೊಂದಿಗೆ ಮಾತನಾಡಿದ. You will have 100 brothers, 100 sisters. ದೇವರು ನನಗೆ ಹೇಳಿದ 100 ಸಹೋದರರು, 100 ಸಹೋದರಿ ನಿನಗಿರ್ತಾರೆ. Initially I believed brothers, sisters all. ನಾನು ಪ್ರಾರಂಭದಲ್ಲಿ ಸಹೋದರ ನಂಬಿದೆ. But when I read that here, it says I will have 100 houses, 100 lands. ಇಲ್ಲಿ ಹೇಳ್ತದೆ 100 ಮನೆಗಳು, 100 ಭೂಮಿ. Somebody read verse 30. 30ನೇ ವಚನ ಓದಿ. Now in Kannada. ಕನ್ನಡದಲ್ಲಿ. ಅವನಿಗೆ ಈಗಿನ ಕಾಲದಲ್ಲಿ ಸಾಕು. ಯಾವಾಗ? ಸತ್ತ ಮೇಲೆ, ಪರಲೋಕ ಹೋಗಿದ ಮೇಲೆ. ಯಾವಾಗ? ಯಾ ಕಂಡು. ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳ ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ ಮತ್ತು ಸಿಕ್ಕೇ ಸಿಕ್ಕುತ್ತವೆ. What you will get? ಏನು ಸಿಗ್ತದೆ? What is the first? What is there? ಮೊದಲನೇದಾಗಿ ಏನಿದೆ? ಮನೆ. Houses. ಮನೆಗಳು. In English it is plural. Houses. ಇಂಗ್ಲಿಷ್ ಅಲ್ಲಿ ಬಹುವಚನದಲ್ಲಿ ಮನೆಗಳು. Say houses. ಮನೆಗಳು. Then it says lands. ನಂತರ ಭೂಮಿ. Plural. ಭೂಮಿಗಳು. As ಭೂಮಿ is a plural only. It's okay, fine. Lands. ಭೂಮಿ. Hallelujah. Hallelujah.
God will never give one. ದೇವರು God ಎಂದೂ always ಒಂದು give ಕೊಡುದಿಲ್ಲ. one. That is why plural. ಅದಕ್ಕಾಗಿ ಬಹುವಚನ. Now, promise is there. ವಾಗ್ದಾನಗಳುಂಟು. It is there in the Bible. ವಾಗ್ದಾನ ಬೈಬಲ್ ಅಲ್ಲಿ ಇದೆ. What Jesus said? ಯೇಸು ಸ್ವಾಮಿ ಹೇಳಿದ್ರು, If you abide in me, my words abide in you. Whatever you ask my Father, He will give it. ನಾನು ನಿಮ್ಮಲ್ಲಿ ನನ್ನ ವಾಕ್ಯಗಳು ನಿಮ್ಮ ನೆಲೆಗೊಂಡಿದ್ದಾರೆ, ನೀ ತಂದೆ ಬಳಿ ಏನನ್ನ ಕೇಳ್ಕೊಳ್ತೀರೋ ನಿಮಗೆ ಸಿಗ್ತದೆ. If you keep the promise in this heart, ಈ ವಾಗ್ದಾನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ, and say, Father, I thank you for 100 houses. ಮತ್ತೆ ನೀವು ತಂದೆ 100 ಮನೆಗಳಿಗೋಸ್ಕರ ನಿನಗೆ ವಂದನೆ I ಹೇಳಿದ್ರೆ, thank you for 100 lands. 100 ಭೂಮಿಗೋಸ್ಕರ ನಿನಗೆ ವಂದನೆ. I release it in Jesus' name. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡ್ತೀನಿ. When you pray, whether it will happen, it will not happen. ಹೀಗೆ ನೀವು ಪ್ರಾರ್ಥಿಸಿದ ಆಗ್ತದ ಆಗಲ್ಲ? Sure? ಖಚಿತತೆ ಉಂಟಾ? Yes, no, yes, no. ಹೌದಾ ಅಲ್ಲ? Now, first house dedication, you are calling everybody. ಮೊದಲನೆಯ ಮನೆ ಓಪನಿಂಗ್ ಎಲ್ಲರಿಗೆ ಕರೀತಾ ಇದ್ದೀರಾ. Everybody comes and sees. They see. They don't leave anything. No, everything they see. Tiles also they see. Every nook and corner how you have done it. ಎಲ್ಲ ಮೂಲೆಗೆ ಹೋಗಿ ಎಲ್ಲವನ್ನು ಟೈಲ್ಸ್ ಎಲ್ಲವನ್ನು ಗಮನಿಸ್ತಾರೆ ಅವರು. Second house dedication, you are calling. ಎರಡನೆಯ ಮನೆ ಓಪನಿಂಗ್ ಸಹ ಅವರು ಕರೀತೀರಾ. Will you call or no? ನೀವು ಕರಿತೀರಾ ಇಲ್ಲ? Third house. ಮೂರನೇ ಮನೆ. Then what people will talk about you? ಮತ್ತೆ ಜನರು ನಿಮ್ಮ ಕುರಿತಾಗಿ ಏನ್ ಮಾತಾಡ್ತಾರೆ? Huh? Whether people will talk or no? ಜನರು ಮಾತಾಡ್ತಾರೆ ಇಲ್ವಾ? What was it? They'll talk, no? Fourth house. ನಾಲ್ಕನೇ ಮನೆ. What they will talk? ಏನಂತ ಮಾತಾಡ್ತಾರೆ? You tell whatever you say. Agree. What they'll talk? ನೀವೇನ್ ಬೇಕಾದ್ರೆ ಅದನ್ನ ಒಪ್ಕೊಳ್ತೀನಿ. Huh? ಎಷ್ಟು ಗಿಫ್ಟ್ ತರಬೇಕು? Okay, that is their problem. What they will talk about you? Huh? Okay, then ಶ್ರೀಮಂತರು, wonderful. Then only that much they will talk. Huh? ಅಷ್ಟೇ ಮಾತಾಡ್ತಾರ? How many people are in your house? ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? 4 people, 5 people. 4-5. 5 houses you build. 5 ಮನೆ ಕಟ್ರಿ. They'll feel okay. Then ಅವರಂತೂ 6th house, if you inaugurate, what they will talk? 5 ಮನೆ ಕಟ್ಟಿದಾಗ ಪರವಾಗಿಲ್ಲ. 6ನೇ ಮನೆ ಕಟ್ಟಿದಾಗ ಅವ್ರು ಏನ್ ಹೇಳ್ತಾರೆ? Huh? ಇಷ್ಟು ಬೇಕಾ? Yes or no? ಹೌದಾ? Then what you will decide? ಮತ್ತೆ ನೀವೇನ ತೀರ್ಮಾನ ತಗೊಳ್ತೀರಾ? ಬೇಡ. Unnecessary people are telling no. Why? Enough. ಅನಾವಶ್ಯಕ ಜನರು ಈ ತರ ಮಾತಾಡ್ತಿದ್ದಾರೆ, ಯಾಕೆ? ಬೇಡ ಬಿಡು. But what Bible says? ಆದ್ರೆ ಬೈಬಲ್ ಏನ್ ಹೇಳ್ತದೆ? ಕನ್ನಡ ದೇವರು ಕೊಡ್ತಾನ? Will give or no? ಕೊಡ್ತಾನೆ ಕೊಡಲ್ಲ. But if you get 100 houses, ನಿಮಗೆ 100 ಮನೆಗಳು ಸಿಕ್ಕಿದ್ರೆ, it's only a figure of speech. God can give you more also. ಇದು ಕೇವಲ ಮಾತಿಗಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ದೇವರು ಕೊಡಬಹುದು. Who is glorified? ಯಾರಿಗೆ ಮಹಿಮೆ ಉಂಟಾಗ್ತದೆ? Father is? ತಂದೆಗೆ ಮಹಿಮೆ ಉಂಟಾಗ್ತದೆ. Hallelujah. And you are 5 people in the house, 5 houses, okay. Are there 95 houses? What you will do? ನೀವು ಮನೇಲಿ 5 ಜನ ಇದ್ದೀರಾ, 5 ಮನೆಗಳು ಓಕೆ. ಮತ್ತೆ ಬಾಕಿ 95 ಮನೆಗಳು ಏನ್ ಮಾಡ್ತೀರಾ? What you will do taking 95 houses rent? 95 ಮನೆಯ ಬಾಡಿಗೆ ತಗೊಂಡು ಏನ್ ಮಾಡ್ತೀರಾ? You will eat so much? ಅಷ್ಟು ನೀವು ತಿಂತೀರಾ? ಅಷ್ಟು 95 houses rent will you eat? ಅದು 95 ಮನೆಯ ಬಾಡಿಗೆ ಹಣನ ನೀವು ತಿಂತೀರಾ? Is it necessary? ಅದು ಅವಶ್ಯಕತೆ ಉಂಟಾ? I'll tell you, if I know not if, definitely God will give me. I will give to one person. Conduct a church service. Take one house. I'll tell one pastor, leave, no problem. I will give freely. I'll give, take it because God has given me enough. ನನಗೆ ಹಾಗೆ ಆದಾಗ ನಾನು ಏನ್ ಮಾಡ್ತೀನಿ, ಸೇವಕರಿಗೆ ಕೊಡ್ತೀನಿ, ಅಲ್ಲಿ ಸಭೆ ನಡೆಸ್ತೀನಿ ಅಂತ ಹಾಗೆ ಅವ್ರಿಗೆ ಕೊಡ್ತೀನಿ. You know who is glorified? That is more important. ಹೇಳಿ ಯಾರಿಗೆ ಮಹಿಮೆ ಉಂಟಾಗ್ತದೆ, ಅದು ಮುಖ್ಯವಾಗಿದೆ. If you become rich, I'm telling you, 100 houses you do in Gulbarga. Tell me, Gulbarga city, everybody will know who are you. ಗುಲ್ಬರ್ಗಾದ ಪಟ್ಟಣದಲ್ಲಿ ನೀವು 100 ಮನೆಗಳು ಮಾಡಿದ್ರೆ ನೀವು ಯಾರೆಂಬುದಾಗಿ ಇಡೀ ಗುಲ್ಬರ್ಗಾಕ್ಕೆ ಗೊತ್ತಾಗ್ತದೆ. Yes or no? ಹೌದಲ್ಲ? Now full Gulbarga knows you, doesn't know you. ಈಗ ಪೂರಾ ಗುಲ್ಬರ್ಗಾಗೆ ನೀವು ಯಾರಂತ ಗೊತ್ತುಂಟಾ ಗೊತ್ತಿಲ್ವಾ? ಗೊತ್ತಿಲ್ಲ ಜೋರಾಗಿ. After 100 houses? 100 ಮನೆಗಳು ಮಾಡಿದ ನಂತರ ಯಾಕೆ? They will tell their God is blessing. ಅವ್ರು ಹೇಳ್ತಾರೆ ಅವರು ದೇವರನ್ನು ಆಶೀರ್ವದಿಸ್ತಾ ಇದ್ದಾರೆ. Hallelujah. But the problem with us is ನಮ್ಮಲ್ಲಿ ಸಮಸ್ಯೆ ಏನಂದ್ರೆ we adjust ourselves according to the worldly people. ಲೋಕದ ಜನರಿಗೆ ತಕ್ಕ ಹಾಗೆ ನಾವು ಅಡ್ಜಸ್ಟ್ ಆಗ್ತಾ ಇದ್ದೇವೆ. Enough one house, enough no. Why too much desire is not important. ಒಂದು ಮನೆ ಸಾಕಲ್ಲ, ಅತಿ ಆಸೆ ಒಳ್ಳೆದಲ್ಲ. No. You what Bible says you should desire, that is important. ಬೈಬಲ್ ಏನ್ ಬಯಸ್ತದೆ ಅದನ್ನೇ ನೀವು ಕೂಡ ಬಯಸಬೇಕು, ಅದು ಮುಖ್ಯವಾಗಿದೆ. Hallelujah.
righteous man's house will be filled with treasures. ನೀತಿವಂತನ ಮನೆಗಳು ಧನ ಐಶ್ವರ್ಯಗಳಿಂದ ತುಂಬಿರುತ್ತದೆ. Amen. Say, righteous man's house will be filled with treasures. ನೀತಿವಂತನ ಮನೆಯು ಧನ ಐಶ್ವರ್ಯಗಳಿಂದ ತುಂಬಿರುತ್ತದೆ. What about your house then? ಆಗ ನಿಮ್ಮ ಮನೆ ಕುರಿತಾಗಿ ಏನು? It will be filled with treasures or no? ಅದು ಕೂಡ ತುಂಬುತ್ತದ ತುಂಬಲ್ವಾ? Tell with your mouth. Tell me. ಬಾಯಿನ ಅದನ್ನೇ ಹೇಳಿ. But your uncle will tell, why are you wasting money? ಅದೇ ನಿಮ್ಮ ಅಂಕಲ್ ಹೇಳ್ತಾರೆ, ಯಾಕೆ ದುಡ್ಡು ಅಷ್ಟು ವೆಚ್ಚ ಮಾಡ್ತಾ ಇದ್ದೀರಾ? I tell you, 1 inch extra TV you buy, they will tell, Abba, why you are wasting money? 1 ಇಂಚ್ ಟಿವಿ ಜಾಸ್ತಿ ತಗೊಂಡ್ರೆ ಅಬ್ಬಬ್ಬ ನೀವು ಯಾಕೆ ಹಣವನ್ನು ವೆಚ್ಚ ಮಾಡ್ತಾ ಇದ್ದೀರಾ? 1 extra fridge, little bigger fridge, they will tell, why are you wasting money? ಸ್ವಲ್ಪ ದೊಡ್ಡ ಫ್ರಿಡ್ಜ್ ತಗೊಂಡು ಅದು ಹೇಳ್ತಾರೆ, ಯಾಕೆ ಬೇಕು? Yes or no? ಹೌದಲ್ಲ? They are not telling because they love you. ಅದು ನೀವು ಅವರು ನಿಮ್ಮನ್ನು ಪ್ರೀತಿಸ್ತಾರೆ, ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇಲ್ಲ. They tell because they are jealous. You are buying. ಯಾಕಂದ್ರೆ ಅವರಿಗೆ ಹೊಟ್ಟೆಗೆ ಇಚ್ಛೆ ಆಗ್ತದೆ, ಅದಕ್ಕೆ ಹಾಗೆ ಹೇಳ್ತಾರೆ. Hallelujah. But Father is glorified. ಆದ್ರೆ ತಂದೆಗೆ ಮಹಿಮೆ ಉಂಟಾಗ್ತದೆ. You should keep a goal in life. ನಿಮ್ಮ ಜೀವಿತಕ್ಕೆ ಒಂದು ಗುರಿಯನ್ನು ಇಟ್ಕೋಬೇಕು. I will take all the promises of God. ನಾನು ದೇವರ ಎಲ್ಲಾ ವಾಗ್ದಾನವನ್ನು ತೆಗೆದುಕೊಳ್ತೇನೆ. Hallelujah. Hallelujah. All the blessings I will release it. ಎಲ್ಲಾ ಆಶೀರ್ವಾದಗಳನ್ನು ನಾನು ಬಿಡುಗಡೆ I ಮಾಡ್ತೇನೆ. will release it in the name of Jesus. ಎಲ್ಲಾ ಆಶೀರ್ವಾದಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. 2 things will happen. 2 ಸಂಗತಿಗಳಾಗ್ತದೆ. Number 1, ಮೊದಲನೇದಾಗಿ Father is glorified. ತಂದೆಗೆ ಮಹಿಮೆ ಉಂಟಾಗ್ತದೆ. Number 2, ಎರಡನೇದಾಗಿ my joy is full. ನನ್ನ ಆನಂದವು ಪರಿಪೂರ್ಣವಾಗ್ತದೆ. Always will be happy. ನೀವು ಯಾವಾಗಲೂ That is ಸಂತೋಷವಾಗಿರ್ತೀರ. a testimony. ಅದೇ ಒಂದು If ಸಾಕ್ಷಿಯಾಗಿದೆ. you are happy, people ask, why are you happy? ನೀವು ಖುಷಿಯಾಗಿ ಜನ ಕೇಳಿದ್ರೆ ಯಾಕೆ ಖುಷಿಯಾಗಿದ್ದೀರಾ? Why are you always happy? ನೀವು ಯಾಕೆ ಯಾವಾಗಲೂ ಖುಷಿಯಾಗಿರ್ತೀಯ? I just met my student whom I taught 30 years back. 30 ವರ್ಷ ಹಿಂದೆ ಕಲಿಸಿದಂತ ಒಬ್ಬ ವಿದ್ಯಾರ್ಥಿಗೆ ನಾನು He is ಭೇಟಿಯಾದೆ. telling his friend, this sir, no, always will be happy. That time we are not seeing him sad. Always will be smiling. ಆ ವಿದ್ಯಾರ್ಥಿ ಅವನು ಸೇರಿ ಹೇಳ್ತಾನೆ, ಸರ್ ಯಾವಾಗ್ಲೂ ಖುಷಿಯಾಗಿರ್ತಾರೆ, ಆ ದಿನಗಳನ್ನ ನೋಡ್ತಾ ಇದ್ವಿ, ಅವ್ರು ಯಾವಾಗ್ಲೂ I ಸಂತೋಷವಾಗಿ said, ಇರ್ತಾರೆ. 30 years before what I smiled, still he remembers. 30 ವರ್ಷ ಹಿಂದೆ ನಾನು ಹೇಗ್ ಸ್ಮೈಲ್ ಮಾಡೋರು ಈಗ ಕೂಡ ನೆನಪಲ್ಲಿ He says, I never seen him, no, moody. ಅವ್ರು ಹೇಳ್ತಾರೆ, ಯಾವಾಗ್ಲೂ ಅವರು ಆ ಕಡೆ ಈ ಕಡೆ ಆಗು ನೋಡ್ಲಿಲ್ಲ, No sadness. ಯಾವಾಗ ದುಃಖದಲ್ಲಿ ಇಲ್ಲ. Tell your neighbor, no sadness. ನಿಮ್ಮ ನೆರವಲ್ಲಿ ದುಃಖವೇ ಇಲ್ಲ, No sadness. ದುಃಖನೇ ಇಲ್ಲ. Why no sadness? ಯಾಕೆ ದುಃಖ ಇಲ್ಲ? Every day my prayer is answered. ಪ್ರತಿದಿನ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ Every day ಇದೆ. I will rejoice. ಪ್ರತಿಯೊಂದು ದಿನ ನಾನು ಸಂತೋಷ ಪಡ್ತೇನೆ. Hallelujah. Shall we all stand up? ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. Say after me. ನನ್ನ ಹಿಂದೆ ಹೇಳಿ. Every day I will pray. Every day I will pray. Every day I'll release my blessings. Every day I will release my blessings. In the name of Jesus, I'll release my blessings. In the name of Jesus, I will release my blessings. ನಾನು ಪ್ರತಿಯೊಂದು ದಿನ ಪ್ರಾರ್ಥನೆ ಮಾಡ್ತೇನೆ. ಪ್ರತಿದಿನ ನನ್ನ ಆಶೀರ್ವಾದಗಳನ್ನು ನಾನು ಬಿಡುಗಡೆ ಮಾಡ್ತೇನೆ. ನನ್ನ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬಿಡುಗಡೆ ಮಾಡ್ತೇನೆ. Every day, my Father is glorified. Every day, my joy will be full. ಪ್ರತಿದಿನ ನನ್ನ ತಂದೆಗೆ ಮಹಿಮೆ ಉಂಟಾಗ್ತದೆ. ಪ್ರತಿದಿನ ನನ್ನ ಆನಂದವು ಪರಿಪೂರ್ಣವಾಗಿರ್ತದೆ. One homework for you. ಒಂದು ಮನೆ ಕೆಲಸ ಹೋಮ್ವರ್ಕ್ ಕೊಡ್ತೀನಿ. Whatever you pray, whatever you get the answer, start writing down. ಏನೇನೋ ಪ್ರಾರ್ಥಿಸ್ತೀರೋ, ಯಾವ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಅದನ್ನು ಬರೀಲಿಕ್ಕೆ ಪ್ರಾರಂಭಿಸಿರಿ. That will become a history book tomorrow. ನಾಳೆ ದಿನ ಅದೊಂದು ಇತಿಹಾಸದ ಪುಸ್ತಕವೇ ಆಗ್ತದೆ. Hallelujah. Because so much is there. ಯಾಕಂದ್ರೆ ಅಷ್ಟೊಂದಿದೆ. One diary is not enough. ಒಂದು ಡೈರಿ ಸಾಕಾಗಲ್ಲ, One pen drive is not enough. ಒಂದು ಪೆನ್ ಡ್ರೈವ್ ಕೂಡ ಸಾಕಾಗಲ್ಲ. So much will be there. ಅಷ್ಟೊಂದು ಇರ್ತದೆ. Hallelujah. That will become a history. ಅದೇ ಒಂದು ಇತಿಹಾಸ ಆಗ್ತದೆ. Everybody, this is you will be surprised after 10 years. My God, so much God has answered my prayers. ನಿಮಗೇನೆ ಆಶ್ಚರ್ಯ ಆಗ್ತದೆ, 10 ವರ್ಷಗಳ ನಂತರ ದೇವರು ಇಷ್ಟು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ. That is why Jesus said, so shall be my disciple. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಹಾಗೆ ನನ್ನ ಶಿಷ್ಯರಾಗಿರುವಿರಿ. Disciples of Jesus will have all the answered prayers. All the prayers will be answered. ಯೇಸುವಿನ ಶಿಷ್ಯನಂದ್ರೆ ಅವರ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Shall we just lift up our hands? ನಾವೆಲ್ಲ ನಮ್ಮ ಕೈಗಳನ್ನ ಎತ್ತುವ. I want you to worship the Lord. ಕೆಲವು ಸಮಯ ನಾವು ಆರಾಧನೆ ಮಾಡುವ. One desire. ಒಂದೇ ಒಂದು ಬಯಕೆ.